ಎಪಿಸೋಡ್ ನಲ್ಲಿ ನನ್ನೊಂದಿಗಿದ್ದಾರೆ ಗುರ್ಲಾಪುರ್ ಕ್ರಾಸ್ ನಲ್ಲಿ ಕಬ್ಬು ಬೆಳೆಗಾರರ ಪರವಾಗಿ ಹೋರಾಟ ಮಾಡಿ ಜೋಡೆತ್ತುಗಳಾಗಿ ಅವತ್ತಿಗೆ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತು ರೈತರಿಗೆ ನ್ಯಾಯವನ್ನು ದೊರಕಿಸಿಕೊಟ್ಟಂತಹ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷರಾಗಿರುವಂತಹ ಚಿನ್ನಪ್ಪ ಪೂಜಾರಿ ಅವರು ಹಾಗೂ ಗೌರವಾಧ್ಯಕ್ಷರಾಗಿರುವಂತಹ ಶಶಿಕಾಂತ್ ಗುರೂಜಿ ಅವರು. ಸರ್, ವೆಲ್ಕಮ್ ಟು ದಿ ಶೋ. ಇವತ್ತಿಗೆ ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು ಬಿಡದಿಯ ಟೌನ್ಶಿಪ್ನ ವಿಚಾರ. ನೀವು ಒಂದು ರೈತ ಸಂಘಟನೆಯ ಅಧ್ಯಕ್ಷರು, ಗೌರವಾಧ್ಯಕ್ಷರಾಗಿ ಅಥವಾ ಒಬ್ಬ ರೈತನಾಗಿ ನೀವು ಈ ಒಂದು ಬಿಡದಿ ಹೋರಾಟವನ್ನ ಯಾವ ರೀತಿ ನೋಡ್ತೀರಾ? ಇವತ್ತು ನಾವು ಕೂಡ ಬಹಳಷ್ಟು ದಿನದಿಂದ ಸುಮಾರು 106 ದಿವಸದಿಂದ ಈ ಚಳವಳಿಯನ್ನು ನೋಡ್ತಾ ಇದ್ದೀವಿ. ಆದ್ರೂ ಬರ್ಲಿಕ್ಕೆ ನಮಗೂ ಕೂಡ ಯಾಕಂದ್ರೆ ಇವತ್ತು ಬಗೆಹರಿಬಹುದು, ನಾಳೆ ಬಗೆಹರಿಬಹುದು ಅಂತೇಳಿ ನಾವು ಕೂಡ ಕಾದು ಇವತ್ತು ಸುಮಾರು 475 ದಿನಕ್ಕಿಂತ ಮೇಲ್ಪಟ್ಟ ಚಳವಳಿ ಪ್ರಾರಂಭ ಆಗೈತಿ. ನಾವು ಕೂಡ ಇವತ್ತು ನಮ್ಮ ಗುರೂಜಿ ಅವರ ನೇತೃತ್ವದಾಗ ನಾವೆಲ್ಲ ಕೂಡ ಹಲವಾರು ರಾಜ್ಯದ ಎಲ್ಲಾ ನಾಯಕರು ಕೂಡ ಬಂದು ಭೇಟಿ ಕೊಟ್ಟಾಗ ನೋಡಿದೀವಿ. ಇಲ್ಲಿ ಬಹಳ ನೋವಾಕತಿ. ಯಾಕಂದ್ರೆ ಸರ್, ಜನರಲ್ ಇದ್ದಂತ ಒಂದು ಪ್ರಶ್ನೆ ಏನು ಅಂದ್ರೆ, ನೀವು ಹೊತ್ತಿಗೆ ಗುರ್ಲಾಪುರ್ ಹೋರಾಟ ಅಂತ ಬಂದಾಗ ದೊಡ್ಡ ಮಟ್ಟದಲ್ಲಿ ಕೇವಲ 9 ರಿಂದ 10 ದಿನಗಳ ಕಾಲ ಹೋರಾಟ ಮಾಡ್ತೀರಾ. 10 ದಿನಗಳಲ್ಲಿ ನಿಮ್ಗೆ ಏನ್ ಬೇಕಾಗಿತ್ತು ಅದನ್ನ ದೊರಕಿಸಿಕೊಡ್ಬಹುದಾದಂತ ಶಕ್ತಿ ನಿಮ್ಮಲ್ಲಿ ಇತ್ತು ಅನ್ನೋದಾದ್ರೆ 470 ದಿನಗಳ ಕಾಲ ಇಲ್ಲಿನ ಬಿಡದಿ ಏನು ಹೋರಾಟಗಾರರು, ರೈತರು ಹೋರಾಟ ಮಾಡ್ಬೇಕಿತ್ತ? ನೀವು ಮುಂಚೆನೆ ಬರ್ಬೋದಿತ್ತಲ್ವಾ? ಅದು ನಾವು ಎಲ್ಲಾ ಕಡೆ ಇವ್ರ ಅಕ್ಕವರಿ ಕಾರ್ಯಕ್ರಮ ಮಾಡ್ತಿರ್ತಾರೋ, ಈ ಭಾಗದ ದೊಡ್ಡ ದೊಡ್ಡ ಹೋರಾಟಗಾರದಾರಲ್ಲ ಅವ್ರು ಏನಾರ ಕ್ರಮ ತಗೊಂಡು ಮಾಡ್ತಾರ ಅನ್ನುವಂತ ಚಿಂತನೆ ಒಳಗ್ ಕೂಡ ನಾವ್ ಇರ್ತಕ್ಕಂತ ವಿಚಾರದಾಗ ಕೂಡ ಇತ್ತು. ಅವರು ಕೂಡ ಬಂದು ಬೆಂಬಲ ಕೊಟ್ಟು ಇವತ್ತು ಚುಕ್ಕಿ ಮೇಡಮ್ ಇರ್ಬೋದು, ಹಲವಾರು ರೈತ ಮುಖಂಡರು ಕೂಡ ಬಂದು ದೊಡ್ಡ ಪ್ರತಿಭಟನೆ ಮಾಡಿ ಆ ಸಂದರ್ಭದಾಗ ಅದನ್ನ ಬಹುಶಃ ಸ್ಟಾಪ್ ಮಾಡ್ತಾರ ಅನ್ನುವಂತ ಭರವಸೆ ಬಂತು. ಆದ್ರೂ ಕೂಡ ಈ ಡಿ ಕೆ ಶಿವಕುಮಾರ್ ಸಾಹೇಬ ತನ್ನ ದರ್ಪ ಬಿಡ್ಲಿಲ್ಲ. ಈ ಭೂಮಿ ತಗೊಂಡ ತೀರ್ತನ ಅನ್ನುವಂತ ಮಾತನ ಅಂದ್ರೆ ನಮಗೂ ಕೂಡ ಬಹಳ ಮನಸ್ಸಿಗೆ ಆಯ್ತು. ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ಭಾಗವಹಿಸಿದೀವಿ. 100% ಈ ಚಳವಳಿ ಸಕ್ಸೆಸ್ ಆಗುದ. ಡಿ ಕೆ ಶಿವಕುಮಾರ್ ಅಪ್ಪ ಬಂದ್ರು ಕೂಡ ಭೂಮಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರ ಇದು ಭೂಮಿ ಫಲವತ್ತಾದ ಭೂಮಿ ಐತೆ. ಅವ್ನು ಕುತ್ಕೊಂಡು ಬರ್ಡ್ ಭೂಮಿ ಹೇಳ್ತಾರ. ನಾವ್ ಇಲ್ಲಿ ಏನ್ ಜಾಗದಾಗ ಸ್ಪಾಟ್ ಆಗದು, ಇಲ್ಲೇ ಸುಮಾರು 30,000 ಅಡಿಕೆ ತೋಟ ಐತಿ, ತೆಂಗಿನ ತೋಟ ಐತಿ, ಪಪ್ಪಳ ಇದೆ, ಬಾಳಿಕಾಯಿ ಇದೆ, ಹಲವಾರು ಎಲ್ಲಾ ರೀತಿಯ ಇವತ್ತು ಬಾಜಿಗಳನ್ನ ಬೆಳಿತಾರೋ. ಒಳ್ಳೆ ಇವತ್ತು ತೋಟ ಐತಿ. ಇವತ್ತು ಬರ್ಡ್ ಭೂಮಿ ಅಂತ ಹೇಳ್ತಾನಂತಂದ್ರ ಈ ಡಿ ಕೆ ಶಿವಕುಮಾರ ಮನುಷ್ಯ ಅದಾನು ಏನ್ ದನಗಿನ ಅದಾನು ಅನ್ನುವಂಥದ್ದು ಅರ್ಥ ಆಗತೈತಿ ಇವತ್ತು ನಮಗ. ಅಲ್ಲ, 25 ವರ್ಷದಿಂದ ಗಿಡವನ್ನ ಬೆಳೆಸಿ ಅದನ್ನ ಕೂಸಿನಂಗ ಜಪಾನ್ ಮಾಡಿದ್ದು ಗಿಡಕ್ಕೆ 50,000 ಅಲ್ಲ 1 ಕೋಟಿ ಕೊಟ್ರು ಒಂದ್ ದಿವಸನಾಗ ಗಿಡ ಬೆಳಿತೈತಿ. ಇಲ್ಲ, ಅವ್ರು ಹೇಳ್ತಿರುವಂತದ್ದು 1 ಎಕರೆ ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಂಡ್ರೆ 2.5-2.5 ಕೋಟಿ ಕೊಡ್ತೀವಿ ಅನ್ನೋದಾದ್ರೆ ರೈತರು ತಗೊಂಡು ಆರಾಮಾಗಿರ್ಬೋದಲ್ಲ. 10 ಕೋಟಿ ರೂಪಾಯಿ ಅವ್ ರೊಕ್ಕ ಕೊಡತನಂತಂದ್ರು ರೊಕ್ಕಕ್ ಮರ್ಯಾದೆ ಇಲ್ಲ. ರೊಕ್ಕ 10 ಕೋಟಿ ಕೊಟ್ಟನಂದ್ರ ನಾವ್ 1 ಗುಂಟೆ ನಮಗ್ ಯಾವ ಜಾಗ ಕೊಡುದಿಲ್ಲ. ಇಂಥ ಭೂಮಿ ನಮಗ್ ಬೇಕಪ್ಪ ಅಂದ್ರೆ 10 ಕೋಟಿ ಕೊಟ್ರ ಅಲ್ಲಿ ಕೊಡಾವ್ರ 1 ಗುಂಟೆ ಕೊಡಾವ್ರ ಯಾರು ಭೂಮಿ? ರೊಕ್ಕ ಮುಖ್ಯ ಅಲ್ಲಿಲ್ಲ. ರೊಕ್ಕ ಇವ್ರೆಲ್ಲ ಹಿಂಗ್ ಲೂಟಿ ಮಾಡಿ 2 ನಂಬರ್ ಮಾಡಿ ನಾವ್ ರೈತರದು ನಮ್ಗೆ ಅವದ ಅವಶ್ಯಕತೆ ಇಲ್ಲ. ನಮಗ್ ಊಟಕ್ಕ ನಾಡಿಗೆಟ್ಟು ಮಂದಿ ಊಟಕ್ಕೆ ಹಾಕಾಕ ಇಟ್ಟಿದ್ರೆ ಸಾಕು. ನಮಗ್ ರೊಕ್ಕದ ಬಹಳ ಆಸೆ ಇಲ್ಲ. ನಾವ್ ಯಾರು ಕೂಡ ಭೂಮಿ ಕೊಡುದಿಲ್ಲ. ಯಾರೋ ಅವ್ರ ಪಕ್ಷದ ಕಾರ್ಯಕರ್ತರ ಕೆಲವರು ಬೇಕಾದ ಮಂದಿ 10-20% ಮಂದಿ ಏನೋ ನಾಟಕ ಮಾಡತ್ತಾರ. ಅವ್ರಿಗೂ ರೈತರಿಗೆ ವಿನಂತಿ ಮಾಡ್ಕೋತೀವಿ, ನೀವು ಭೂಮಿ ಕೊಟ್ಟ ನಾಳೆ ಬೀದಿಗೆ ಬರ್ಬೇಡ್ರಿ. ಇಂತ ಲಕ್ಷಾಂತರ ಕುಟುಂಬಗಳು ಇವತ್ತ ಈ ರಾಜ್ಯದಾಗ ಬೀದಿಗೆ ಬಂದಾರ ಭೂಮಿ ಕೊಟ್ಟವ್ರು. ಕೋಟಿ ಗಂಟ್ಲೆ ರೊಕ್ಕ ಹಣ ತಗೊಂಡವ್ರ ತಕ್ಕ ಯಾರ ತಕ್ಕೂ ಹಣ ಇಲ್ಲ. ಈ ಭೂಮಿ ಇಲ್ಲೇ ಇರ್ತತಿ. ನಮ್ಮ ವಂಶ ಪರಂಪರೆ, ಮಕ್ಕಳ ಕುಟುಂಬ ಇದು ಇಲ್ಲೇ ಇರ್ತತಿ. ಯಾವಾಗಲೂ ಭೂಮಿಯನ್ನ ರೈತರ ಕೈ ಮುಗಿದು ವಿನಂತಿ ಮಾಡ್ತಾ ಇದೀವಿ. ನನ್ನ ರೈತ ದೇವರುಗಳು ತಾವೆಲ್ಲ ನಾವು ಕೂಡ ನಿಮ್ ಜೊತೆ ಅದು. ಡಿ ಕೆ ಶಿವಕುಮಾರ್ ಅಲ್ಲ, ಈ ದೇಶದ ಪ್ರಧಾನ ಮಂತ್ರಿ ಕೂಡ ಈ ಭೂಮಿ ತಗೊಳಕ್ ಆಗುದಿಲ್ಲ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಇವತ್ತು ಅರಣ್ಯ ಇಲಾಖೆ, ಕಂದಾಯ ಇಲಾಖೆದ ಲಕ್ಷಾಂತರ ಎಕರೆ ಜಮೀನ್ ಐತಿ, ಬರ್ಡ್ ಭೂಮಿ ಐತಿ. ಅಲ್ಲಿ ಕಂಟಿ ಬೆಳಿತಾರ. ಅಲ್ಲಿ ಬರ್ಲಿ, ಆ ಭಾಗದ ಸಾಕಷ್ಟು ಮಂದಿ ಉದ್ಯೋಗರ ಸಿಗ್ತತಿ. ನಾವು ಬೆಂಗಳೂರಿಗೆ ಬರೋದ್ರ ದುಡಿದು ಬಂದಿಲ್ಲಿ ತಪ್ತತಿ. ಇವತ್ತ ಇದೇನ ದರ್ಪ ಮಾಡತ್ರಿ, ಇದಕ್ಕೊಂದು ಅಂತ್ಯ ಅನ್ನೋದ ನಮ್ಮ ಗುರೂಜಿ ಅವ್ರ ನೇತೃತ್ವ ಇರ್ಬೋದು, ಎಲ್ಲಾ ರಾಜ್ಯದಲ್ಲಿ ಇರ್ತಕ್ಕಂತ ರೈತ ಪರ ಸಂಘಟನೆಗಳು ಇರ್ಬೋದು, ಚಿಂತಕರು ಇರ್ಬೋದು, ಎಲ್ಲರೂ ಕೂಡಿ ಇದಕ್ಕೊಂದು ಕೆಲವೇ ದಿನದಾಗ ಇದಕ್ಕೊಂಥರ ಹೆಂಗ್ ಗುರ್ಲಾಪುರದಲ್ಲಿ ಒಂದು ಐತಿಹಾಸಿಕ ಚಳವಳಿ ಆಯ್ತು. ಬಿಡದಿ ಸಂಬಂಧ ಇಡೀ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲಾ ಹೋರಾಟಗಾರ ನಾವು ಈ ಸ್ಥಾನ ಮಾನ ಇದೆಲ್ಲ ಮುಖ್ಯ ಅಲ್ಲ. ಈ ಬಿಡದಿ ರೈತ ದೇವರುಗಳು ಬೀದಿಗೆ ಬರತ್ತಾರೋ. ನಮ್ದೇನ್ ಸಿಟ್ಟ ದ್ವೇಷ ಏನ್ ತಾಕತ್ತೈತಿ ರೈತರದ, ಅದನ್ನ ಬಿಡದಿ ಒಳಗ ಬಂದು ತೋರಿಸಿ 10 ದಿವಸ ಆಗೋದಾಗ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತು, ತಿಂಗಳಾಗೋದಾಗ ಬಂದ್ ಮಾಡ್ತು. ಒಮ್ಮೆ ಮುಖ್ಯಮಂತ್ರಿ ತಿಳಿಲಿ, ಯಾಕಂದ್ರೆ ರೈತರ ತಾಕತ್ತಾರ ತಿಳಿಲಿ ಅಂತ ಕೆಲಸ ಇವತ್ತು ರೈತ ಸಂಘ ಚಿಂತನೆ ಒಳಗೈತಿ. ರಾಜ್ಯದಲ್ಲಿ ಎಲ್ಲರೂ ಕೂಡ ಈ ಚಿಂತನೆ ಒಳಗದಾರು. ಅದಕ್ಕೊಂದು ಒಳ್ಳೆ ದಿನ ಬರ್ತೈತಿ.
ಬಿಡದಿ ಒಳಗ್ ಮಾತ್ರ ಭೂಮಿ ಎಂದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ ಸರ್, ಇವತ್ತಿಗೆ ರೈತರಲ್ಲಿರುವಂತ ಸಂಶಯ ಏನು ಅಂದ್ರೆ ಕಾರಣ ಈಗಾಗಲೇ ತುಂಬಾ ರೈತ ಸಂಘಟನೆಗಳು ಬಂದೋಗಿದೆ. ಅವರು ಕೇವಲ ವಾಸ್ತವವನ್ನ ನೋಡ್ತೀನಿ ಅಂತ ಹೇಳಿ ಅವತ್ ಬರ್ತಾರೆ, ಒಂದಿನ ನೋಡ್ತಾರೆ, ಹೋಗ್ತಾರೆ. ನಿಮ್ದು ಅದೇ ರೀತಿ ಇವತ್ತಿಗೆ ಬಂದು ಬಂದಾಪುಟ್ಟ ಓದಾಪುಟ್ಟ ರೀತಿ ನೀವು ಹೋಗ್ತೀರಾ, ಅಥವಾ ಮುಂದಿನ ಹೋರಾಟದ ರೂಪುರೇಷೆ ಯಾವ ರೀತಿ ಇರುತ್ತೆ ನಿಮ್ದು? ಈಗ ಎಲ್ಲರೂ ಬಂದರು, ಎಲ್ಲರೂ ಹೋರಾಟಗಾರರು, ನಾವು ಕೂಡ ಹೋರಾಟಗಾರರು. ಎಲ್ಲರದು ಕೂಡ ಗಮನ ಹೋದ್ರು ಕೂಡ ಬಿಡದಿ ಕಡೆನ ಲಕ್ಷ್ಯ ಐತಿ. ಯಾಕಂದ್ರೆ ಬಿಡದಿ ಇದನ್ನ ರಾಜ್ಯದ ಮುಖ್ಯಮಂತ್ರಿ ಪರ್ಸನಲ್ ಆಗಿ ತಗೊಂಡನ. ಅವ್ರ ರಾಜಕೀಯ ಪ್ರತಿಷ್ಠೆ ಆಗಿದೆ ಅಂತ ಅನ್ಸಲ್ವಾ? ರಾಜಕೀಯ ಪ್ರತಿಷ್ಠೆಯಿಂದ ಅದೇ ಪ್ರತಿಷ್ಠೆ ತಗೊಂಡಾನೋ ಇದೇನ ಅವ್ರ ಅಪ್ಪನ ಮನಿ ಆಸ್ತಿ ಅಂತ ಹೇಳಿ ತಿಳ್ಕೊಂಡ ಈ ರೈತರ ಗೋರಿ ಮೇಲೆ ರಾಜಕಾರಣ ಮಾಡತ್ತಾನೋ ಗೊತ್ತಿಲ್ಲ. ಯಾವ್ದೋ ಆಗ್ಲಿ ಒಂದು ದಿನ ಬರ್ತೈತೆ. ಎಷ್ಟೋ ಒಬ್ಬ ಕೆಟ್ಟ ವ್ಯಕ್ತಿ ಇದಾನಂತಂದ್ರು ಅವಂಗ ಒಂದ್ ದಿನ ಬಂದ್ ಸಮಾಧಿ ಆಗ್ತಾನ. ಇದಕ್ಕೂ ಒಂದ್ ದಿನ ನಾ ಇಂತ ಪರಮ ಪೂಜ್ಯರು ಇಲ್ಲಿ ಪಾದ ಹಾಕ್ಯಾರೋ. ಯಾಕಂದ್ರೆ ಅವ್ರ ಗುರುಜಿ ಅವ್ರದಾರ, ಸನ್ಯಾಸಿ ಅದಾರ. ಅವ್ರ ಸುಮಾರು ನಾವ್ ಒಂದು ತಿಂಗಳಿಂದ ಇಲ್ಲಿ ಬರ್ಬೇಕಂತ ಅಂದ್ರು ಕೂಡ ಇವತ್ತು ಅವ್ರ ಗುರುಜಿ ಅವರ ನೇತೃತ್ವದಾಗ ನಾವೆಲ್ಲ ಕೂಡ ಬಂದು 100% ನಾವ್ ಎಲ್ಲಿ ಇವತ್ತ ನ್ಯಾಯ ನೀತಿ ಧರ್ಮ ಸ್ವಚ್ಛಲೆ ಕೈ ಹಾಕ್ತೋ ಅದು ನಕ್ಕಿ ಇವತ್ತು ಸಕ್ಸಸ್ ಆಕತಿ. ಇದು ಕೂಡ ಒಂದು ತಿಂಗಳು ಹೆಚ್ಚ ಕಡಿಮೆ ಒಂದ್ ದಿನ ಅಂತ್ಯ ಅನ್ನೋದಂಥದ್ದು ಬರ್ತೈತಿ. DK ಶಿವಕುಮಾರ್ಗಳು ಅಪ್ಪ ಬಂದ್ರು ಈ ಭೂಮಿ ತಗೊಳಕ್ ಆಗುದು. ಗುರುಜಿ ಅವರೇ ನಮಸ್ತೆ. ನಿಮ್ಮ ಹಲವಾರು ಹೋರಾಟಗಳನ್ನ ನಾನು ನೋಡಿದೀನಿ, ನಿಮ್ಮ ಹಲವಾರು ಭಾಷಣಗಳನ್ನು ಕೂಡ ನಾನು ಕೇಳಿದ್ದೀನಿ. ಆದ್ರೆ ಒಂದೇನು ಅಂದ್ರೆ, ನೀವು ಉತ್ತರ ಕರ್ನಾಟಕದ ಜನರನ್ನ ನೋಡಿದಾಗ ಅಥವಾ ದಕ್ಷಿಣ ಕನ್ನಡದ ಈ ಒಂದು ಹಳೆ ಮೈಸೂರು ಭಾಗದ ರೈತನ ನೋಡಿದಾಗ ಅಲ್ಲಿನ ಹೋರಾಟಗಳು ಮತ್ತೆ ಇಲ್ಲಿನ ಹೋರಾಟಗಳು ಅಂತ ಬಂದಾಗ ಎರಡು ವಿಭಿನ್ನವಾಗಿರುತ್ತೆ ಅಂತ ಅನ್ಸಲ್ವಾ? ಇಲ್ಲಿ 465 470 ದಿನಗಳ ಕಾಲ ಹೋರಾಟ, ಆದ್ರೆ ನಿಮ್ಮ ಗುರ್ಲಾಪುರದಲ್ಲಿ 9 ರಿಂದ 10 ದಿನಗಳ ಹೋರಾಟಕ್ಕೆ ಅಲ್ಲಿ ನೀವು ಬೇಕಿದ್ದನ್ನ ಪಡ್ಕೊಳ್ತಿರೋದಾದ್ರೆ ಈ ಎರಡಕ್ಕಿರುವಂತ ವ್ಯತ್ಯಾಸ ಏನು, ಯಾವ ರೀತಿ ನೋಡ್ತೀರಾ? ಸರ್, ಹೋರಾಟಗಾರರು ಪ್ರಾದೇಶಿಕ ವ್ಯತ್ಯಾಸ ಇರಬಹುದು, ಬಟ್ ರೈತರು ಒಂದೇ. ರಾಜ್ಯದ 31 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ರೈತರು ಒಂದೇ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇವತ್ತು ಪಾದ ಇಟ್ಟಿದೆ ಅಂತಂದ್ರೆ ಸರ್ಕಾರದೊಳಗೂ ಒಂದು ಗಂಭೀರ ಚಿಂತನೆ ನಡೀತಾ ಇರ್ತದೆ. ಯಾಕಂದ್ರೆ ನಾವು ಬಹಳ ಎಲ್ಲಿ ಗಂಭೀರ ಇರ್ತದ, ನ್ಯಾಯಪರ ಇರ್ತದ, ಧರ್ಮಪರ ಇರ್ತದ ಅಲ್ಲಿ ಕೈ ಹಾಕ್ತಿವಿ. ಸುಮ್ನೆ ಯಾರೋ ಹೋರಾಟಕ್ಕೆ ಕರ್ದಾರ ಅಂತ ಹೋಗ್ಲಿಕ್ಕೆ ನಾವೇನ್ ವ್ಯಾಪಾರಸ್ಥರಲ್ಲ. ಯಾವುದೋ ಒಂದು ನಮಗ ಸರ್ಕಾರದಿಂದ ಸಂಬಳ ಇಲ್ಲ. ಆದ್ರೆ ನಾವ್ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ಎಲ್ಲಿ ರೈತಗೆ ಅನ್ಯಾಯ ಆಗ್ತದ, ನಮ್ಮ ಮನಸ್ಸಿಗೆ ಬಂದಲ್ಲಿ ನ್ಯಾಯದ ಧರ್ಮದ ಅಂತಂದಾಗ ಒಬ್ಬ ಸಾಮಾನ್ಯ ಸಣ್ಣ ಕಟ್ಟಕಡೆ ವ್ಯಕ್ತಿ ಇದ್ರು, ರಾಜ್ಯದ ಮೂಲೆಯೊಳಗಿರ್ತಕ್ಕಂಥ ಯಾವುದೇ ವ್ಯಕ್ತಿ ಇದ್ರು ಕೂಡ ಆ ವ್ಯಕ್ತಿಗೆ ಬೆಂಬಲ ಕೊಟ್ಟು ಗಟ್ಟಿಯಾಗಿ ನಿಲ್ತಕ್ಕಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗ 31 ಜಿಲ್ಲೆಗಳೊಳಗೆ ನಮ್ಮ ಕಾರ್ಯಕರ್ತರು ಇದಾರೆ ಸರ್. ಉತ್ತರ ಕರ್ನಾಟಕ ಯಾಕೆ ಗಟ್ಟಿ ಧ್ವನಿ ಅಂತಂದ್ರ, ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮ ಹುಟ್ಟಿರ್ತಕ್ಕಂಥ ಪುಣ್ಯ ಭೂಮಿಯೊಳಗೆ ಹುಟ್ಟಿರ್ತಕ್ಕಂಥವ್ರು ನಾವು ರಾಜ್ಯಭಾರ ಹೋದ್ರು ಸಹಿತ ಧರ್ಮ ಬಿಡದೆ ಇರತಕ್ಕಂಥ ಮಹಾತ್ಮರಾಗಿ ಹೋಗಿರ್ತಕ್ಕಂಥ ನಾಡಿನವರು. ಗುರ್ಲಾಪುರದೊಳಗ ಅದು ರೈತ ಸಂಘದ ಹೋರಾಟ ಆಗ್ಲಿಲ್ಲ. ಇವತ್ತು ಬಿಡದಿ ಟೌನ್ಶಿಪ್ ಈ ಭಾಗದ ಬೈರ್ಮಂಗಲ ಭಾಗದ ಎಲ್ಲ ಹಳ್ಳಿಗಳ ಹೋರಾಟ ಆಗಿತ್ತು ಇಲ್ಲಿ ಮಠ. ಇವತ್ತೇನಾಯ್ತು, ರಾಜ್ಯದ ಗುರ್ಲಾಪುರ ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಮತ್ತೊಂದು ಜಿಲ್ಲೆ ಅಂತ ಆಗ್ಲಿಲ್ಲ, ಇದು ಕರ್ನಾಟಕದ ರೈತರ ಹೋರಾಟ ಅಂತಕ್ಕಂಥದ್ದು ಇವತ್ತು ಕಾವು ತಗೊಳ್ತು. ನಾನು ಯಾವುದೇ ಮುಖಂಡರು ಟೀಕೆ ಮಾಡಂಗಿಲ್ಲ, ಯಾಕಂದ್ರೆ ಎಲ್ಲಾ ರೈತ ಮುಖಂಡರು ನಮ್ಮವ್ರಿ. ನಾನು ಎಲ್ಲರೂ ಕೂಡ ಆಗ್ಲೇ ವಿನಂತಿ ಮಾಡ್ಕೊಂಡಿದ್ದೀನಿ, ತಮ್ಮ ವಾಹಿನಿ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತೀನಿ. ರಾಜ್ಯದ ಎಷ್ಟು ಸಂಘಟನೆಗಳಿದಾವೆ, ನಮ್ಮಲ್ಲಿ ಏನು ಭೇದ ಭಾವ ಇಲ್ಲ, ಜಾತಿ ಧರ್ಮ ಇಲ್ಲ, ಪ್ರಾದೇಶಿಕ ಅಸಮಾನತೆ ಇಲ್ಲ. ನೀವೆಲ್ಲರೂ ಬರ್ರಿ. ಚುನಪ್ಪ ಪೂಜಾರಿ ಅವರು, ನಾವು ನಮ್ಮೆಲ್ಲ ರಾಜ್ಯ ಮುಖಂಡರು, ನಿಮ್ಮೆಲ್ಲ ರಾಜ್ಯ ಮುಖಂಡರು ಸಾಮೂಹಿಕವಾಗಿ ಕೂಡ್ಕೊಂಡು ಈ ರೈತರ ಸಲುವಾಗಿ ನಾವೆಲ್ಲ ಸ್ವಾಭಿಮಾನದಿಂದ ಒಕ್ಕಟ್ಟಾಗಿ ಒಂದು ಕರೆಯನ್ನ ಕೊಡೋಣ. ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಯ್ತು ಅಂತಂದ್ರೆ ದೆಹಲಿ ಮಾದರಿ ಅಂತ ಇಲ್ಲಿ ಮಠ ದೇಶ ಮಾತಾಡ್ತಿತ್ತು ಸರ್. ಇನ್ಮೇ ಕರ್ನಾಟಕ ರಾಜ್ಯ ಯಾವ್ದು ಮಾತಾಡ್ಬೇಕು ಅಂತ ಗುರ್ಲಾಪುರ ಮಾದರಿಯನ್ನು ಮಾತಾಡ್ಬೇಕಾಗ್ತದೆ ಸರ್. ಒಂದು ವಿಷಯ ಏನು ಅಂದ್ರೆ, ಕರ್ನಾಟಕದಲ್ಲಿ ನೀವು ಯಾವೆಲ್ಲ ರೀತಿಯ ಸಂಘಟನೆ ತೆಗೆದುಕೊಳ್ಳಿ, ಕನ್ನಡ ಪರ ಸಂಘಟನೆಗಳಾಗಿರ್ಲಿ, ದಲಿತ ಪರ ಸಂಘಟನೆಗಳಾಗಿರ್ಲಿ, ವಿದ್ಯಾರ್ಥಿ ಪರ ಸಂಘಟನೆಗಳಾಗಿರ್ಲಿ, ಅಥವಾ ರೈತ ಪರ ಸಂಘಟನೆಗಳಾಗಿರ್ಲಿ, ಇವತ್ತಿಗೆ ಯಾವುದೇ ಸಂಘಟನೆಯಲ್ಲೂ ಕೂಡ ಒಗ್ಗಟ್ಟಿಲ್ಲ ಅಂತ ಹೇಳಲಾಗ್ತಿದೆ. ಇವತ್ತಿಗೆ ಒಬ್ಬೊಬ್ಬ ವ್ಯಕ್ತಿ ನಾನು ನಾಯಕನಾಗ್ತೀನಿ, ನಾನು ಅಧ್ಯಕ್ಷನಾಗ್ತೀನಿ ಅಂತ ಹೇಳಿ ಒಂದೊಂದು ಸಂಘಟನೆಗಳನ್ನ ಕಟ್ಕೊಂಡು ಏನು ಹೋಗ್ತಿದ್ದಾರೆ. ಅಲ್ಲಿಗ ಅಷ್ಟು ಹಲವಾರು ಸಂಘಟನೆಗಳು ಇರೋ ಕಾರಣಕ್ಕೆ ಇವತ್ತಿಗೂ ಕೂಡ ರೈತರು ಯಾವ ಕಷ್ಟವನ್ನು ಅನುಭವಿಸ್ತಿದ್ದಾರೆ, ಆ ಒಂದು ಕಷ್ಟಗಳು ಇವತ್ತಿಗೂ ಕೂಡ ಜೀವಂತವಾಗಿದೆ ಅಂತ ಅನ್ಸಲ್ವಾ ಸರ್? ಈಗ ತಾವೇ ಹೇಳಿದ್ರಿ, ನಾಯಕರು ಹುಟ್ಟುಕೊಳ್ತಾ ಇದ್ದಾರಂತೆ. ಇದು ಪುಣ್ಯಭೂಮಿ ಅದ, ಕನ್ನಡ ನಾಡಿನ ಕೆಂಪೇಗೌಡರು ಕಟ್ಟಿದ ಪುಣ್ಯಭೂಮಿ ಬೆಂಗಳೂರು ಅದ. ಲಕ್ಷಾಂತರ ನಾಯಕರು ಹುಟ್ಟುಕೊಳ್ಳಿ, ಆ ನಾಯಕರಿಗೆ ಮಾರ್ಗದರ್ಶಕರಾಗಿ, ಸ್ನೇಹಿತರಾಗಿ, ಆಪತ್ ಬಂದವರ ಎಲ್ಲರೂ ಕೂಡ್ಕೊಂಡು ಎಲ್ಲ ನಾಯಕರ ನೇತೃತ್ವದೊಳಗೆ ನಾವು ದಲಿತ ಪರ ಸಂಘಟನೆ ಇರ್ಲಿ, ಕಾರ್ಮಿಕ ಸಂಘಟನೆ ಇರ್ಲಿ, ಕನ್ನಡ ಪರ ಸಂಘಟನೆ ಇರ್ಲಿ, ಯಾವುದೇ ಸಂಘಟನೆ ಇರ್ಲಿ, ಎಲ್ಲರನ್ನ ಒಮ್ಮತದಿಂದ ಕರ್ಕೊಂಡು ಹೋರಾಟ ಮಾಡ್ತಕ್ಕಂಥ ಶಕ್ತಿ ಇವತ್ತು ರೈತ ಸಂಘಕ್ಕೆ ಬಂದದ್ದು. ಈಗ ಎಲ್ಲಾ ಸಂಘಟನೆಗಳು ಹೇಳಿದ್ರಿ, ಲಕ್ಷಾಂತರ ಬರೀ ಕಾರ್ಯಕರ್ತರಾಗಿರೋದು ಬೇಡ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಂದು ಮನಿ ಒಳಗೆ ಅಣ್ಣ ತಮ್ಮ ಸರಿ ಇರೋದಿಲ್ಲ. ರಾಜ್ಯದ 31 ಜಿಲ್ಲೆಯೊಳಗೆ ಯಾವ್ದೋ ಒಂದು ಸಂಘಟನೆ ಕಟ್ಕೊಂಡಿರ್ತಾರೆ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರ್ಬೋದು. ಇವತ್ತು ರಾಜ್ಯದೊಳಗೆ ಎಲ್ಲರೂ ಕೂಡ್ಕೊಂಡು 224 MLಗಳಷ್ಟ ನಿಲ್ಲಬೇಕಾಗಿತ್ತಲ್ಲ. ಒಂದು ಕ್ಷೇತ್ರದ 16 ಜನ ಯಾಕೆ ನಿಲ್ತಾರ? ಅಲ್ಲಿ ತಾರತಮ್ಯದ ಭೇದ ಇದೆ. ಆದ್ರೆ ನಮ್ಮ ಸಂಘಟನೆಯೊಳಗೆ ಹೇಗಿದೆ ಅಂತಂದ್ರ, ಒಂದ್ ಸಾರಿ ರೈತ ಧರ್ಮ ಭೂಮಿ
ನಂದು ಅಂತ ಅಭಿಮಾನ ರೈತಗೆ ಬತ್ತು ಅಂತಂದ್ರೆ ಎಲ್ಲಾ ಸಂಘಟನೆ ಆ ಸಂಘಟನೆ ಎಲ್ಲಾ ಭೇದ ಭಾವ ಗುರ್ಲಾಪುರದೊಳಗ್ ಓಕೆ KT ಗಂಗಾಧರ್, ಪಚ್ಚ ನಂಜುಂಡಸ್ವಾಮಿ, ಚುಕ್ಕಿ ನಂಜುಂಡಸ್ವಾಮಿ ಯಾರ್ಯಾರು ಬರ್ಬೇಕಾಗಿತ್ತ, ಬಡಗಲ್ಪುರ್ ನಾಗೇಂದ್ರ ಅವ್ರು, ದರ್ಶನ್ ಪುಟ್ಟನಯ್ಯ, ಓಕೆ ದಕ್ಷಿಣ ಕರ್ನಾಟಕದ ಎಲ್ಲಾ ಮುಖಂಡರು ಬಂದು ನಂಜುಂಡಸ್ವಾಮಿ ಅವರ ತತ್ವ ಚಿಂತನೆ ಆಧಾರದ ಮೇಲೆ ಗುರ್ಲಾಪುರದಾಗ ಹೋರಾಟ ನಡೀತಾ ಇದೆ. 1980 ತತ್ವ ಚಿಂತನೆ ಮತ್ತೆ ಜೀವಂತ ಆಯ್ತು ಅಂತೇಳಿ ಎಲ್ಲಾ ಸಂಘಟನೆಗಳು ಗುರ್ಲಾಪುರ ರಸ್ತೆ ಮೇಲೆ ಒಂದಾದ್ರು ಸರ್. ಓಕೆ ಆ ರೀತಿ ಭಾವನಾತ್ಮಕ ಚಿಂತನೆ, ಭಾವನಾತ್ಮಕ ಉದ್ದೇಶ ಈ ಬಿಡದಿ ಒಳಗೆ ಹುಟ್ಕೊಂಡದ. ಇದು ಮುಂದಿನ ದಿನಮಾನದೊಳಗೆ ಯಾವ ರೀತಿ ರೂಪರೇಷೆ ತಗೊಳ್ತದ ಅಂತಂದ್ರ, ನಾನು ಬರೀ ಲಕ್ಷ ಅಂತಿರ್ತೀವಿ, ನಮ್ಮ ಅಧ್ಯಕ್ಷರು ಹೇಳ್ತಿರ್ತಾರೆ 1 ಕೋಟಿ ಜನ ಅಂತ ಹೇಳಿ. ಓಕೆ ಜನಾಂದೋಲನ ಆಯ್ತು ಅಂತಂದ್ರೆ ಎಲ್ಲಿ ನಮ್ದು ಬೆಳಗಾಂ ಅಥಣಿ ಆ ಭಾಗದಿಂದ ಇವತ್ತಿಗೆ ಜನರು ರೋಡಿಗಿಳಿದು ಧರಣಿ ಕೊಡ್ತಾರೆ ಅಥವಾ ಪ್ರತಿಭಟನೆ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮಗೆ? 100% ಸರ್, 100%. ಗುರ್ಲಾಪುರದೊಳಗೆ ನಮಗ್ ಮೊದಲನೇ ದಿನ ಹೋರಾಟ ಕುಂತಾಗ 10,000 ಜನರಿಗೆ ಊಟ ಹಾಕ್ಲಿಕ್ಕೆ ನಮ್ಮಿಬ್ಬರ ಜೇಬಿನೊಳಗೆ 10 ರೂಪಾಯಿ ಇರ್ಲಿಲ್ಲ. ಓಕೆ ಬಟ್ 10 ಲಕ್ಷ ಜನ ಸೇರಿ 10 ದಿನ ಹೋರಾಟ ಮಾಡಿದ್ರು ಸಹಿತ ಒಂದು 50 ಮಠಗಳಿಗೆ ವಾಪಸ್ ರೊಟ್ಟಿ ಕೊಟ್ಟಿವಿ, ಅಕ್ಕಿ ಕೊಟ್ಟಿವಿ, 300 ಚೀಲ ಅಕ್ಕಿಯನ್ನ ರೈತ ಸಂಘದಿಂದ ಅಧ್ಯಕ್ಷರ ನೇತೃತ್ವದೊಳಗೆ ದಾನ ಮಾಡಿವಿ. ಓಕೆ ಜನ ಕೊಟ್ಟೋದ್ರೊಳಗ್ ಜನ ಒಂದ್ ಸಾರಿ ಗಟ್ಟಿ ಆದ್ರು ಅಂತಂದ್ರ ಊಟಕ್ಕೂ ಬರಲ್ಲ, ಹಣಕ್ಕೂ ಬರಲ್ಲ, ಹೋರಾಟದ ಚಿಂತನೆಗಳಿಗೆ ಗಟ್ಟಿತನಕ್ಕೂ ಬರಲ್ಲ ಸರ್, ಜಾಗೃತ ಆಗೇ ಆಗ್ತದೆ. ಕರ್ನಾಟಕ ರಾಜ್ಯ ರೈತ ಸಂಘ ಅಂತ ಬಂದಾಗ ಪಕ್ಷಾತೀತವಾಗಿ ಕೆಲಸ ಮಾಡ್ತಿರುವಂತದ್ದು. ಆದ್ರೆ ಬಿಡದಿ ಟೌನ್ಶಿಪ್ ನ ವಿಚಾರ ಅಂತ ಬಂದಾಗ ನೀವು ರೈತ ಸಂಘಟನೆಯ ಗೌರವಾಧ್ಯಕ್ಷರಾಗಿ ನೋಡೋದಾದ್ರೆ ಈ ಒಂದು ಬಿಡದಿ ಟೌನ್ಶಿಪ್ ಏನಿದೆ ಇದು ಕುಮಾರಸ್ವಾಮಿ ಅವರ ಪಾಪದ ಕೂಸ ಅಥವಾ DK ಶಿವಕುಮಾರ್ ಅವರ ಪಾಪದ ಕೂಸ? ಸರ್, ಈಗ ನಾನು ಆಗ್ಲೇ ಹೇಳಿದ್ದೀನಿ, ಸನ್ಮಾನ್ಯ ಕುಮಾರಸ್ವಾಮಿ ಅವರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಇವತ್ತು ಕೇಂದ್ರದ ಬೃಹತ್ ಕೈಗಾರಿಕೆ ಸಚಿವರು, ಬಹಳ ತಿಳುವಳಿಕೆ ಇರತಕ್ಕಂಥವ್ರು, ಅನುಭವ ಇರತಕ್ಕಂಥವ್ರು, ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಬಹಳ ದೊಡ್ಡ ಸ್ಥಾನದೊಳಗಿದ್ದಾರೆ. ಅವ್ರಿಗೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ, ಸುಮ್ನ ಬಂದು ಬಿಡದಿಯೊಳಗೆ ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳಿ ಹೋಗೋದು ಬೇಡ. ನೀವು ಯಾವಾಗ ಒಂದು ಡೇಟ್ ಫಿಕ್ಸ್ ಮಾಡ್ರಿ, ನಿಮ್ಮ ಪಕ್ಷದ ಸಮಸ್ತ ಕಾರ್ಯಕರ್ತರನ್ನು ಕರ್ಕೊಡ್ರಿ. ನಾನು ಪಕ್ಷಾತೀತವಾಗಿ ಮಾತಾಡ್ತೀನಿ. ನಿಮ್ಮೆಲ್ಲಾ ಕಾರ್ಯಕರ್ತರನ್ನ ಕರ್ಕೊಡ್ರಿ. ರಾಷ್ಟ್ರೀಯ ಹೆದ್ದಾರಿಯನ್ನ ಪಂಜಾಬ್ ಮಾದರಿಯೊಳಗೆ ನೀವು ಬಂದ್ ಮಾಡ್ರಿ. ನಿಮ್ಮ ಜೊತೆ ರಾಜ್ಯದ ರೈತರನ್ನು ಕರ್ಕೊಂಡು ಬಂದು ನಾವು ಇಬ್ಬರು ಕೂಡ ಬಂದು ಅಲ್ಲಿ ಕೂತ್ಕೊಳ್ತೀವಿ. 31 ಜಿಲ್ಲೆಗಳ ರೈತರನ್ನ ಕರ್ಕೊಂಡು ಬರ್ತೀವಿ. ಆ ರಾಷ್ಟ್ರೀಯ ಹೆದ್ದಾರಿಗೆ ಬಂದಾಗ ನೀವು JDS ಪಕ್ಷದವರು, ಕೇಂದ್ರ ಸಚಿವರು ಅಂತಕ್ಕಂಥದ್ದನ್ನ ಅದೆಲ್ಲವನ್ನ ನಿಮ್ಮ ಮನೆಯೊಳಗೆ ಬಿಟ್ಟು ಒಬ್ಬ ಸಾಮಾನ್ಯ ರೈತರ ಮಗನಾಗಿ ಬರೋದಾದ್ರೆ ಹೋರಾಟಕ್ಕೆ ಬನ್ನಿ, ನಿಮ್ ಜೊತೆ ನಾವು ಬರ್ತೀವಿ. ಇವತ್ತಿಗೆ ರೈತ ಹೋರಾಟ ಅಂದ್ರೆ ಕೇವಲ NH ಅಥವಾ ಸ್ಟೇಟ್ ಹೈವೇಗಳನ್ನ ಬ್ಲಾಕ್ ಮಾಡಿ ಕೂರೋದೇ ಆಗಿದೆಯಲ್ಲ, ಅದೊಂದೇನಾ? ಬೇರೆ ಯಾವ್ದು ಪ್ರತಿಭಟನೆ ಮಾಡ್ಲಿಕ್ಕೆ ಬೇರೆ ಯಾವ್ದು ದಾರಿನೇ ಇಲ್ವಾ? ಸರ್, ಈಗ ಆಫೀಸ್ಗಳಿಗೆ ತಾವು ಹೋಗ್ತೀರಿ, ಹಸಿರು ಟವಲ್ ಹೋಗ್ತೀರಿ, ಒಬ್ಬ ತಲಾಟಿಕೆ ಮತ್ ಕೊಡೋದಿಲ್ಲ, IAS ಅಧಿಕಾರಿಕೆ ಮತ್ ಕೊಡ್ತಾನ. ನಾನೊಬ್ಬ ರೈತ ಸಂಘದ ಕಾರ್ಯಕರ್ತ ಅದೀನಿ, ನಾಯಕ ಅದೀನಿ, ನನಗೆ ಭೇಟಿ ಮಾಡ್ಸರಿ ಅಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು 5 ವರ್ಷ ಭೇಟಿ ಆಗೋದಿಲ್ಲ ಸರ್. ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಇದು. ಅದೇ ನೀವೊಂದು ಹೋರಾಟ ಮಾಡಿ, ರಸ್ತೆ ಬಂದ್ ಮಾಡಿ, ಕಾನೂನಿಗೆ ತೊಂದರೆ ಆಗ್ತಕ್ಕಂಥ ಗಟ್ಟಿತನ ರೈತರು ತೋರಿಸಿದ್ರು ಅಂತಂದ್ರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಕರೆ ಬರ್ತದ ಪೊಲೀಸ್ ಅಧಿಕಾರಿ ವರ್ಗಕ್ಕೆ, ಅವ್ರನ್ನ ಕರ್ಕೊಂಡು ಬರಿ, 1 ತಾಸು ಮುಕ್ತ ಚರ್ಚೆ ಮಾಡಿ. ನಾವು ಹೋರಾಟ ಮಾಡೋಕ್ಕಿಂತ ಮುಂಚೆ 10 ಜನ ಮುಖಂಡರ ಕರೆದು ಬಂದು ಬಿಡದಿದ್ ಏನಾಗ್ತಾ ಇದೆ, ತೊಂದರೆ ಇದೆ, ಚರ್ಚೆ ಮಾಡೋಣ ಬರ್ರಿ ಅಂತಂದ್ರೆ ನಾವ್ಯಾಕೆ ಹೋರಾಟ ಮಾಡೋದು ಸರ್? ಇವತ್ತು ನಾವ್ ಇಲ್ಲಿ ಬರ್ತಾ ಇದ್ದೀವಿ, ಬರೋದಕ್ಕಿಂತ ಮುಂಚೆ ಎಲ್ಲಾ ರೈತ ಮುಖಂಡರು ಕರ್ಕೊಂಡು ಒಂದು 40 ನಿಮಿಷನೋ 1 ಗಂಟೆನೋ 2 ಗಂಟೆನೋ ಈ ಬಿಡದಿ ಟೌನ್ಶಿಪ್ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ರ 474 ದಿನಗಳ ಕಾಲ ಹೋರಾಟ ಮಾಡ್ತಾ ಇದ್ದಾರೆ. ಈ ರಾಜ್ಯದ ರಾಜಕಾರಣಿಗಳಿಗೆ ನಾಚಿಕೆ ಆಗ್ಬೇಕು ಸರ್. ಸರ್, ಕಳೆದ 460 ದಿನಗಳಿಗೂ ಅಧಿಕ ದಿನಗಳಿಂದ ಹೋರಾಟ ಮಾಡ್ತಿದ್ದಾರೆ. ಈ ಬಿಡದಿಯ ರೈತರಿಗೆ ನೀವೇನು ಸಲಹೆಯನ್ನ ಕೊಡ್ತೀರಿ? ಏನ್ ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಾ? ಏನಿಲ್ಲ ಸರ್, ನೀವು ಚುನಾವಣೆ ಬಂದಾಗ ಯಾವ್ದೋ ಪಕ್ಷ ರಾಜಕಾರಣ ಮತ ಹಾಕೊಡ್ರಿ, ಆದ್ರೆ ಬಿಡದಿ ಟೌನ್ಶಿಪ್ ಗಾಗಿ ಎಷ್ಟು ಭೂಮಿಯನ್ನು ಕಳ್ಕೊಳ್ತಾ ಇದ್ರಲ್ಲ, ಪ್ರತಿ ಮನೆಗೆ 1, 2, 4 ಜನ, 5 ಜನ, 10 ಜನ, ಧರ್ಮಾತೀತ, ಪಕ್ಷಾತೀತ, ಜಾತ್ಯತೀತವಾಗಿ ನೀವೆಲ್ಲರೂ ಒಂದಾಗಿ ಗಟ್ಟಿಯಾಗಿ ಮೊದಲು ನೀವು ಕೂತ್ಕೊಡ್ರಿ. ನಿಮ್ಮ ಭೂಮಿ ಹೋಗ್ತಾ ಇದೆ, ನಿಮ್ಮ ಅಡಿಗೆ ಮನೆಯನ್ನ ಹಾಳು ಮಾಡ್ತಾ ಇದಾರೆ, ನೀವೆಲ್ಲ ಒಕ್ಕಟ್ಟಾಗ್ರಿ. ನಿಮ್ಮ ಅಡಿಗೆ ಮನಿ ಇದ್ರ ನಿಮಗ್ ಊಟಕ್ಕಾಗ್ತದ, ನಿಮ್ಮ ಭೂಮಿ ಇದ್ರ ನಿಮಗ್ ಅನ್ನದ. ನಿಮ್ಮ ಭೂಮಿ ಹೋಯ್ತು ಅಂದ್ರೆ ಅನ್ನಿಲ್ಲ. ಬೇರೆ ಕಡೆ ನೀವು ಭೂಮಿ ತಗೊಳ್ಳಿಕ್ ಹೋಗ್ರಿ, ನಿಮ್ಗೆ ಯಾಕೆ ಕೊಡ್ತಾರ ಭೂಮಿ? ಬಿಡದಿಯ ರೈತ ಹೋರಾಟಕ್ಕೆ ಜಯ ಸಿಗುತ್ತೆ ಅಂತ ಅನ್ಸುತ್ತೆ? 100% ಸಿಗುತ್ತೆ ಸರ್. ಇಲ್ಲಿವರೆಗೂ ಏನಾಗ್ತಿತ್ತು ನನಗೆ ಗೊತ್ತಿಲ್ಲ. ಇವತ್ತು ಕಣ್ಣಾರೆ ಬಂದು ಸಮಕ್ಷಮ ಇಲ್ಲಿ ಪರಿಸ್ಥಿತಿ ಏನದ, ಜನರ ಒಂದು ಕಣ್ಣೀರಿನ ಕತೆ ಏನದ ಕಣ್ಣಾರೆ ನೋಡಿದೀನಿ. ಇವತ್ತು ತಾವು ನೋಡ್ತಾ ಇದ್ದೀರಲ್ಲ, ಅಡಿಕೆ ಸಸ್ಯ ಅದ, ತೆಂಗಿನ ಮರಗಳದವ, ನಿಸರ್ಗದತ್ತವಾಗಿರ್ತಕ್ಕಂಥ ಪರಿಸರದ ಫಲವತ್ತಾಗಿರ್ತಕ್ಕಂಥ ಭೂಮಿ ಅದ. ಈ ಭೂಮಿಯನ್ನ ಸನ್ಮಾನ್ಯ DK ಶಿವಕುಮಾರ್ ಕಸಿದುಕೊಳ್ತಕ್ಕಂಥ ಚಿಂತನೆ ಏನದ, ನಾನು ಮೊದಲೇ ಹೇಳಿನಿ, ತಲೆ ಒಳಗಿಂದ ಮೊದಲು ತೆಗೀರಿ. ನೀವು ರಾಜ್ಯದೊಳಗೆ ಏನ್ ತರಕತ್ತಿರಲ್ಲ, ಬಿಡದಿ ಟೌನ್ಶಿಪ್ ನಾವು ತೆಗಿತೀವಿ. ಇಲ್ಲ ಅಂತಂದ್ರೆ ಏನಾಗ್ತದ, ನಿಮ್ಮ ರಾಜಕೀಯ ಅರಾಜಕತೆ ಸೃಷ್ಟಿಯನ್ನ ನೀವು ಮಾಡ್ಕೊಳ್ಳಿ. ಗುರ್ಲಾಪುರ ಕ್ರಾಸ್ ಅಲ್ಲಿ ನಡೆದಂತ ಹೋರಾಟವನ್ನ ನೋಡಿದಾಗ ಕಬ್ಬು ಬೆಳೆಗಾರರ ಪರವಾಗಿ ನೀವು ಸರ್ಕಾರಕ್ಕೆ ಸವಾಲನ್ನ ಎಸ್ತಿದ್ರಿ ಅಂತ ಅನ್ಸುತ್ತೆ. ಆದ್ರೆ ಈಗ ಎಲ್ಲ ರೈತರು ನಿಮ್ಗೊಂದು ಸವಾಲ್ ಆಗ್ತಿದ್ದಾರೆ. ಈ ಒಂದು ಬಿಡದಿ ಹೋರಾಟವನ್ನ ಕೈಗೆತ್ಕೊಂಡು ಇದನ್ನ ಯಶಸ್ವಿಯಾಗಿ ಮುನ್ನಡೆಸಿ ಇದಕ್ಕೆ ಒಂದು ಒಳ್ಳೆಯ ಫಲಿತಾಂಶವನ್ನ ಅಥವಾ ಒಂದು ರಿಸಲ್ಟ್ಸ್ ಅನ್ನ ಕೊಡಿಸ್ತೀರಾ ಅಂತ? ಸರ್, ನಾನು ಸವಾಲ್ ಅಂತ ಸ್ವೀಕಾರ ಮಾಡೋದಿಲ್ಲ. ಈ ಭೂಮಿ ನಂದು,
ಇಲ್ಲಿ ಇರ್ತಕ್ಕಂಥ ಜನ ನನ್ನವರು. ಸವಾಲಲ್ಲಿ ಇದು. ನನ್ನ ಭೂಮಿ ಹೋಗ್ತಾ ಇದೆ ಸರ್, ಸವಾಲ್ ಯಾಕೆ? ಕರ್ನಾಟಕದ 31 ಜಿಲ್ಲೆಗಳು ಇರ್ತಕ್ಕಂಥ ಪ್ರತಿಯೊಬ್ಬ ರೈತ ಕುಟುಂಬ ಅದು ನನ್ನ ಕುಟುಂಬ. ಪ್ರತಿಯೊಂದು ಮನೆಯೊಳಗೆ ಇರ್ತಕ್ಕಂಥ ಅಣ್ಣತಮ್ಮರು ನನ್ನ ಅಣ್ಣತಮ್ಮರು, ಅಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ನನ್ನ ತಾಯಿ ವರ್ಗ ಅದು. ಆ ಸಂಬಂಧ ಬಾಂಧವ್ಯ ಅದ. ನಮ್ಮ ಹತ್ರ ಸವಾಲು ರಾಜಕಾರಣ ಏನ್ ಸಂಬಂಧ ಇಲ್ಲ. ನಾವ್ ಯಾವ್ದೋ ವ್ಯಕ್ತಿಗೆ ಸವಾಲ್ ಹಾಕಿದೀವಿ ಅಂದ್ರೆ ಆ ವ್ಯಕ್ತಿಯನ್ನ ಏನ್ ಮಾಡ್ಬೇಕು ಮಾಡತಕ್ಕ ನಾವು ಕೊನೆಗೆ ಹಚ್ಚೇ ಬಿಡ್ತೀವಿ. ಆದ್ರೆ ನಮಗ್ ಸವಾಲ್ ಬೇಕಾಗಿಲ್ಲ. ನಮಗ್ ಬೇಕಾಗಿರ್ತಕ್ಕಂಥದ್ದು ರೈತರಿಗೆ ನ್ಯಾಯ. ಭೂಮಿ ಹೋಗ್ಬಾರ್ದು, ರೈತನ ಕಣ್ಣೀರ್ ಹಾಕ್ಸ್ಕೊಡ್ಬಾರ್ದು, ರೈತನ ಹಣವನ್ನು ತಿನ್ನಬಾರ್ದು, ರೈತನ ಗೋರಿ ಮೇಲೆ ರಾಜಕಾರಣ ಮಾಡಬಾರ್ದು. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ನಾವೇನು ಸವಾಲ್ ಅಂತ ಹೇಳ್ತಾ ಇಲ್ಲ. ಒಂದ್ ಸಾರಿ ನೀವು ಸಚಿವ ಸಂಪುಟದ 13 ಜನ ಏನಾಗಿರಲ್ಲ, ಇವತ್ತು ನಾಳೆ ನಾಡಿದ್ದು ಏನ್ ಮಾಡ್ರಿ, 2 ಗಂಟೆ ಸಮಯವನ್ನ ಬಿಡು ಮಾಡ್ಕೊಂಡು ಈ ಭಾಗದ ಎಲ್ಲ ರೈತ ಮುಖಂಡ ನಾನು ವಿನಂತಿ ಮಾಡ್ಕೊಳ್ತೀನಿ, ಈ ಭಾಗದವ್ರಿಗೆ ಕರ್ಕೊಂಡು ಬಂದು ಈ ಜಲಜೀವನ್ ಮಿಷನ್ ಅಂತ ಏನು ಟ್ಯಾಂಕ್ ಕಟ್ಟಿದಾರಲ್ಲ, ನೀರಿನ ಟ್ಯಾಂಕ್, ಸ್ವಲ್ಪ ಸಮಾಧಾನದಿಂದ ಅವ್ರ ಮ್ಯಾಕ್ ಕರ್ಕೊಂಡು ಹೋಗ್ರಿ. ಅಲ್ಲ, ವಿಪರ್ಯಾಸ ಏನು ಅಂದ್ರೆ ಮುಖ್ಯಮಂತ್ರಿಗಳ ಅವರ ತವರು ಜಿಲ್ಲೆ ಇದೆ, ಜಿಲ್ಲೆ ಇಲ್ಲೇ ಹತ್ರದಲ್ಲೇ ಇರುವಂತದ್ದು, ಅವರ ಹುಟ್ಟೂರು ಕೂಡ. ಜೊತೆಲಿ ಅವರ ತಮ್ಮ ಡಿ ಕೆ ಸುರೇಶ್ ಇವತ್ತಿಗೆ ಬೊಮ್ಮಲ್ನ ಅಧ್ಯಕ್ಷರಾಗಿರುವಂತದ್ದು. ಈ ಒಂದು ಬಿಡದಿ, ಅದರಲ್ಲೂ ಈ 2 ಗ್ರಾಮ ಪಂಚಾಯತಿ ಏನಿದೆ ಇಲ್ಲಿ, ಏನಿಲ್ಲ ಅಂದ್ರೆ ಒಂದು ತಿಂಗಳಿಗೆ 6.5 ಲಕ್ಷಕ್ಕೂ ಅಧಿಕ ಲೀಟರ್ ಹಾಲನ್ನು ಕರೆದು ಹಾಕುವಂತದ್ದು. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಅವ್ರು ಮಾಡ್ತಿಲ್ಲ ಅಂತ ಅನ್ಸುತ್ತೆ. ಇನ್ನು ಎರಡನೇ ವಿಚಾರ, ಇತ್ತೀಚೆಗೆ ಕೆಲವು ಮಾಧ್ಯಮಗಳನ್ನ ನೋಡ್ತಾ ಇದ್ದೆ, ನಿನ್ನೆ ಕೂಡ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರಿ ಅಂತ ಕೇಳ್ಪಟ್ಟೆ. ರೈತರಿಗೆ ಏನು ವಿದ್ಯುತ್ತನ್ನ ಪೂರೈಕೆ ಮಾಡುವಂತ ವಿಷಯ ಕುರಿತಾಗಿ ಅದನ್ನ ಖಾಸಗೀಕರಣಗೊಳಿಸಬೇಕು ಅಂತ ಪ್ರಯತ್ನ ಪಡ್ಲಾಗ್ತಿದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಈಗ ಖಾಸಗೀಕರಣ ಮಾಡ್ಲಿ, ನಮ್ದೇನ್ ಅಭ್ಯಂತರ ಇಲ್ಲ. ಅದ್ರ ಜೊತೆಗೆ ನಮಗೊಂದು ಮಾತು ಕೊಡ್ಲಿ, ವಿಧಾನಸೌಧವನ್ನ ಖಾಸಗೀಕರಣ ಈ ಕ್ಷಣ ಮಾಡ್ಲಿ, ಅದರ ನಂತರದೊಳಗ ಖಾಸಗೀಕರಣ, ವಿದ್ಯುತ್ ಖಾಸಗೀಕರಣ ಮಾಡ್ಲಿ. 224 MLAಗಳು ಸರ್ಕಾರಿ MLAಗಳು ಇವ್ರಿಗೆ ಸದ್ಯ. ಆ 224 MLAಗಳನ್ನ ಈ ಕ್ಷಣ ಖಾಸಗೀಕರಣ ಮಾಡ್ಲಿ. 224 ಯುವಕರನ್ನ ಪ್ರತಿಯೊಂದು ತಾಲೂಕಿನಿಂದ ನಾನ್ ಕೊಡ್ತೀನಿ ರಾಜ್ಯಕ್ಕೆ. ಸಮರ್ಥರು, ₹1 ಮುಟ್ಟದೆ ಇರ್ತಕ್ಕಂಥವ್ರು ಮನೆಯಿಂದ ರೊಟ್ಟಿ ಬುತ್ತಿ ಕಟ್ಕೊಂಡ್ ಬಂದು ರಾಜ್ಯದ ಸೇವೆ ಮಾಡ್ತಕ್ಕಂಥ MLAಗಳನ್ನ ನಾವು ಕೊಡ್ತೀವಿ. ನೀವು ಖಾಸಗೀಕರಣ ಮಾಡ್ಕೊರಿ. 3 ಲಕ್ಷ ಪಗಾರ ಏನದಲ್ಲ ಅದನ್ನ ನಿಮ್ ಮನೆಗೆ ತಂದು ಕೊಡ್ತಕ್ಕಂಥ ವ್ಯವಸ್ಥೆ ನಾವು ರೈತ ಸಂಘದಿಂದ ಮಾಡ್ತೀವಿ. ಆದ್ರ ಒಂದ್ ಹೇಳ್ತೀನಿ, ಇವತ್ತು ರೈತರ ಭೂಮಿ ತಗೊಳ್ತಾ ಇದ್ದೀರಲ್ಲ, ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ಮನಿ ಅದ ಬೆಂಗಳೂರಿನೊಳಗೆ. ಆ ಮನಿ ನಮ್ಮ ರೈತ ಸಂಘಕ್ಕೆ ಬೇಕಾಗ್ಯದ. ಅದು ಬೆಂಗಳೂರಿನೊಳಗೆ ಎಷ್ಟು ಮಾರಾಟ ಆಗ್ತದ ಬೆಲೆ, ಅದಕ್ಕಿಂತ 10% ಹೆಚ್ಚನ್ನ ನಾವು ರೈತ ಸಂಘದಿಂದ ಪಟ್ಟಿ ಮಾಡಿ 31 ಜಿಲ್ಲೆಗಳ ರೈತ ಸಂಘದಿಂದ ಪಟ್ಟಿ ಮಾಡಿ ಹಣವನ್ನು ಕೊಡ್ತೀವಿ. ಆ ಮನೆ ನಾನು ಕೊಡ್ಲಿಕ್ಕೆ ಸಾಧ್ಯ ಅದನ್ ಸರ್? ದುರಾಲೋಚನೆ ಬೇಡ. 2 ವರ್ಷ ಅಧಿಕಾರದ ಅಧ್ಯಾತ್ಮ ಜೀವಿಗಳಿದ್ದೀರಿ, ತಿಳಿದವರಿದ್ದೀರಿ, ಅನುಭವಿಗಳಿದ್ದೀರಿ. ಬಹಳ ತಾಳ್ಮೆಯಿಂದ ಸಮಾಧಾನದಿಂದ 3 ವರ್ಷ ಕಾಯ್ದು ಮುಖ್ಯಮಂತ್ರಿ ಆಗಿರಿ. 30 ದಿನದೊಳಗೆ ಮನೆಗೆ ಹೋಗ್ತಕ್ಕಂತ ಕೆಲಸವನ್ನ ನೀವು ತಂದ್ಕೋಬೇಡ್ರಿ. ನಾವ್ ಯಾವುದೇ ವಿರೋಧ ಇಲ್ಲ. ಇವತ್ ನಿಮ್ ಮನಿಯನ್ನ ಒಂದು ಕ್ಷಣದೊಳಗೆ ನನಗೆ ಮಾರಾಟ ಮಾಡ್ರಿ ಅಂದ ತಕ್ಷಣ ನಿಮ್ಗೆ ನೋವಾಗ್ಬೋದು. ಆದ್ರ 50, 100, 1000 ವರ್ಷಗಳಿಂದ ಪಿತ್ರಾರ್ಜಿತವಾಗಿರ್ತಕ್ಕಂತ ಆಸ್ತಿಯನ್ನ ಯಾರೋ ಬಂದು ಟೌನ್ಶಿಪ್ ಸಲುವಾಗಿ ಕಸ್ಕೊಳ್ತಾರಂತಂದ್ರೆ ತಂದೆ ತಾಯಿ ಅಣ್ಣತಮ್ಮರು ಬಂಧು ಮಕ್ಕಳು, ಸಾರ್ ನಮ್ ವಯಸ್ಸಾಗಿರ್ತಕ್ಕಂತ ಅಜ್ಜ ಅಜ್ಜಿರನ್ನ ಅವರು ನಾಳೆ ತೀರ್ಕೊಂಡಾಗ ನಮ್ಮ ಭೂಮಿಯೊಳಗೆ ಮಣ್ಣು ಮಾಡ್ತಕ್ಕಂತ ಒಂದು ಹಳೆಯ ಪದ್ಧತಿ, ನಮ್ಮ ಬಾಂಧವ್ಯ, ಅದು ನಮ್ಮ ಸಂಬಂಧ. ನಮ್ಮ ಹಿರಿಯರನ್ನ ನಾವು ನಮ್ಮ ಭೂಮಿಯಲ್ಲಿ ಮಣ್ಣು ಕೊಡ್ತೀವಿ ಅಂತ ಈ ತರ ಎಲ್ಲ ಬಾಂಧವ್ಯ ಇದೆ. ಈ ಬಾಂಧವ್ಯನ ಬಿಟ್ಕೊಡ್ಲಿಕ್ಕೆ ಆಗೋದಿಲ್ಲ. ಬಿಡದಿ ರೈತರಿಗೆ ವಿನಂತಿ ಮಾಡ್ಕೊಳ್ತೀನಿ, ಪ್ರತಿ ಮನೆಗೆ ಹೋಗ್ರಿ, ಧರ್ಮ ಜಾತಿ ಪಕ್ಷ ಎಲ್ಲವನ್ನ ದೂರ ಸರ್ಸಿ ನೀವೆಲ್ಲರೂ ಒಂದಾಗ್ರಿ. ನಿಮ್ ಜೊತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ಚುನಾ ಪೂಜಾರಿ ಆರೋಗ್ಯ, ಇಡೀ ಎಲ್ಲ ಬೇರೆ ಬೇರೆ ಸಂಘಟನೆಗಳು ಕೂಡ ನಾವೇ ಮಾತಾಡ್ತೀವಿ. ಎಲ್ಲ ನಮ್ಮ ಸಂಘಟನೆಯವರು, ಅವ್ರೇನ್ ಬೇರೆ ರಾಜ್ಯದವರಲ್ಲ, ನಮ್ಮವ್ರು ಇದಾರೆ. ನಾವೆಲ್ಲ ಒಂದಾಗಿರ್ತಕ್ಕಂಥವ್ರು ಎಲ್ಲರನ್ನು ಕರ್ಕೊಂಡು ಬಂದು ಈ ಬಿಡದಿ ಟೌನ್ಶಿಪ್ ಏನ್ ಅದಲ್ಲ ಇದನ್ನು ಹೊರಗೆ ಹಾಕಿ ಈ ರೈತರಿಗೆ ನಿಜವಾದ ಸ್ವಾಭಿಮಾನದ ನ್ಯಾಯ ಸಿಗೋವರೆಗೂ ಅವ್ರ ಜೊತೆ ನಾವಂತೂ ಇದ್ದೇವೆ. ಸರ್, ನೀವು ಸನ್ಯಾಸಿ ಇದ್ದೀರಿ, ನೀವು ಗುರುಜಿ ಆಗಿದ್ದೀರಿ. ಸೊ ಇವತ್ತಿಗೆ ಕೆಲವೊಬ್ಬರ ಸ್ವಾಮೀಜಿಗಳನ್ನ ನೋಡಿದಾಗ ಅವರು ಕೇವಲ ಯಾವುದೋ ಒಂದು ಜಾತಿ ಅಥವಾ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿರ್ತಾರೆ. ಆ ರಾಜಕಾರಣಿಗಳಿಗೆ ಯಾವುದೋ ಒಂದು ಹುದ್ದೆ ಬೇಕು ಅಂತ ಬಂದಾಗ, ಮಂತ್ರಿಗಿರಿ ಬೇಕು ಅಥವಾ ಬೇರೆ ಯಾವುದೋ ಹುದ್ದೆ ಬೇಕು ಅಂತ ಬಂದಾಗ ಅದ್ರ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾರೆ. ಆದ್ರೆ ಈ ತರದ ವಿಷಯಗಳು ಅಂತ ಬಂದಾಗ ಮಾತಾಡೋದಿಲ್ಲ. ನೀವೊಬ್ರು ಗುರುಜಿಯಾಗಿ ಇದನ್ನ ಯಾವ ರೀತಿ ನೋಡ್ತೀರಾ ಅಥವಾ ಅವ್ರಿಗೆ ಏನ್ ಹೇಳ್ತೀರಾ? ಸರ್, ನಮ್ದು ಮೂಲತಃ ಒಂದು ವಿಷಯ ಏನ್ ಹೇಳ್ಬೇಕಾಗ್ತದೆ. ಕರ್ನಾಟಕದ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಇಂಚಗೇರಿ ಅಂತೇಳಿ ನಮ್ಮ ಸುಕ್ಷೇತ್ರ ಮಠ ಬರ್ತದ. ನಮ್ದು ಧರ್ಮಾತೀತವಾಗಿರ್ತಕ್ಕಂಥ, ಜಾತ್ಯತೀತವಾಗಿರ್ತಕ್ಕಂಥ ಮಠ. 32,000ಕ್ಕೂ ಅಧಿಕ ಅಂತರ್ಜಾತಿ ಮದುವೆಗಳನ್ನ ಮಾಡಿಸಿರ್ತಕ್ಕಂಥ, ನನ್ನ ಹಾಗೆ ಈಗೇನು ವೈಟ್ ಬಟ್ಟೆ ಹಾಕ್ತೀನಲ್ಲ, ನಮ್ಮಲ್ಲಿ ಕೆವಿ ಹಾಕಂಗಿಲ್ಲ, ಬಾಲ ಬ್ರಹ್ಮಚಾರಿ ಮಾಧವಾನಂದ ಪ್ರಭುಜಿ ಅವರಂತ ಆಗೋದು. 32,000 ಅಧಿಕ ಅಂತರ್ಜಾತಿ ಮದುವೆಗಳನ್ನು ಮಾಡಿಸಿದ್ರು. ಮಠದೊಳಗೆ ಊಟ ಮಾಡ್ಬೇಕಾದ್ರೆ ಧರ್ಮ ಜಾತಿ ನೋಡ್ತಿರಲ್ಲ, ಸಾಮೂಹಿಕವಾಗಿ ಸಾಮರಸ್ಯದ ಭೋಜನ ಇತ್ತು. ಸ್ವತಂತ್ರ ಹೋರಾಟದಲ್ಲಿ